ಅವ್ರನ್ನೆಲ್ಲ ಇಂಥವ್ರ ಒಂದು ಪರಿಚಯ ಮತ್ ನಾಳೆ ಇಬ್ಬರದಾರ ಬೇರೆ ಬೇರೆ ಟೈಪ್ ಅವ್ರನ್ನ ಕರ್ಸೋಣ, ಅವ್ರನ್ನೂ ಒಂದ್ಸಲ ಕೇಳೋದು. ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು, ಹೊಸ ಹೊಸ ವಿಚಾರಗಳು, ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು. ಯಾಕಂದ್ರ ವಿಚಾರ ಎಷ್ಟು ದೊಡ್ಡದು ಅಂದ್ರ ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡ್ತೀವಿ. ಬೆಳಿಗ್ಗೆದ್ದು ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರ ಮನಿ ಮುಂದ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ. ಯಾರು ಬೆಳಿಗ್ಗೆ ಎದ್ದಾಗ ಅವರ ತಲೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಹೇಳುವುದಿಲ್ಲಲ್ಲ ಅವರು ನಿಜವಾದ ಭಿಕ್ಷುಕರು. ಖಾಲಿ ತಟ್ಟಿರೋರು ಭಿಕ್ಷುಕರಲ್ಲ, ಖಾಲಿ ತಲೆಯಿಂದ ಹೇಳುವವರು ಭಿಕ್ಷುಕರಾಗ್ತಾರೆ. ಅದಕ್ಕೊಂದೊಂದು ಹೊಸ ವಿಚಾರಗಳು, ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ. ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಸೆಲೆ ನಾವು ತಗೋಬೇಕು. ನಮ್ಮಲ್ಲಿರುವ ದುಶ್ಚಟಗಳನ್ನ ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು. ನಮ್ಮಲ್ಲೆಲ್ಲ ಏನಾಗಿದೆ, ನಾನು ಮಕ್ಕಳನ್ನು ನೋಡ್ತೀವಲ್ಲ, ಅವ್ರು ಎಲ್ಲಿ ಕುಂದಿರ್ತಾರ ಎಲ್ಲಿ ಹೇಳ್ತಾರ ಗೊತ್ತಿಲ್ಲ. ಅಲ್ಲಿ ಉಗುಳೋದೊಂದು ಬಿಟ್ರೆ ಏನೂ ಗೊತ್ತಿಲ್ಲ. ಉಗುಳಿ ಹೊರಗೆ ದೇಶ ಕೆಡಿಸಿದ್ರು, ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರಷ್ಟೆ. ಇದನ್ನು ಬಿಟ್ರೆ ಮತ್ತೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ಚಲೋ ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ. ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್. ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟಾನಲ್ಲ ಅದಕ್ಕೆ ಎಣಿಕೆ ಇಲ್ಲ. ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ, ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ರಿ. ಇಂಥವರಿಂದ ಒಂದು ಹೊಸ ಸ್ಫೂರ್ತಿ ಬರ್ಬೇಕು ನಮ್ಮ ಯುವಕರಿಗೆ. ಅದಕ್ಕೆ ಅವ್ರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು. ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು. ಎಲ್ಲೋ ಮೊನ್ನೆ ಯಾರೋ ಒಬ್ರು ಗುರುಗಳು ಹೇಳ್ತಾ ಇದ್ರು, ಒಂದಿಬ್ರು ಸ್ನೇಹಿತರಿದ್ರಂತ. ಅವರು ಇಬ್ಬರಿಗೆ ಗುಟ್ಕಾ ತಿನ್ನೋದು ಬಹಳ ಹವ್ಯಾಸ. ಅವರು ಸಿನಿಮಾ ನೋಡಕ್ ಹೋದ್ರಂತ. ಸಿನಿಮಾ ಮಾತ್ರ ಬಹಳ ಇಂಟ್ರೆಸ್ಟ್, 500 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕತ್ತಿದ್ರು. ಇಬ್ರು ಹಾಕೊಂಡ ಕುಂತಿದ್ರು. ಅವ ಉಗುಳ್ಬೇಕಂದ್ರ ಸಿನಿಮಾ ನಡೆದೈತಿ, ಹೊರಗೆ ಹೋಗ್ಬೇಕಂದ್ರ ಆಗ್ತಾ ಇಲ್ಲ. ಯಾಕಂದ್ರೆ ಸಿನಿಮಾ ಹೋಗ್ತೈತಿ. ಅವ ಆ ಕಡೆ ಈ ಕಡೆ ನೋಡಕತ್ತಿದ್ದ. ಅವನ ಮಗ್ಲೊಬ್ಬ ಇದ್ನಲ್ಲ, ಅವ ಕೇಳಿದ, ಏನ್ ಆ ಕಡೆ ಈ ಕಡೆ ನೋಡಕತ್ತಿ? ಇಲ್ಲ, ಗುಟ್ಕಾ ಹಾಕೊಂಡಿನಲ್ಲ, ಉಗುಳ್ಬೇಕಾಗೈತಿ, ಬಿಟ್ಟು ಹೋದ್ರೆ ಸಿನಿಮಾ ಹೋಗ್ತೈತಿ, ಏನ್ ಮಾಡ್ಬೇಕು? ಏನ್ ಹಾಕೈತಿ? ಮಗ್ಲು ಕುಂತಾನಲ್ಲ, ಅವನ ಕಿಶದಾಗ ಉಗುಳಂದೇವ. ಇವ ಅಂದ, ಅಲ್ಲ ನನಗೆ ಅವನ ಕಿಶದಾಗ ಉಗುಳಂತ ಹೇಳ್ತೀಯಲ್ಲ, ಮತ್ತ ಅವನಿಗೆ ಗೊತ್ತಾಗೋದಿಲ್ಲ. ಮತ್ ನಾನ್ 4 ಸಲ ನಿನ್ ಕಿಶದಾಗ ಉಗುಳಿನ, ಗೊತ್ತಾಗೈತೆ ನಿನಗಂತ. 4 ಸಲ. ಅದಕ್ಕ ಇಂಥದ್ದು ತಗೊಂಡು ದೇಶ ಕಟ್ಟವರಲ್ಲ. ಒಳ್ಳೊಳ್ಳೆಯ ಹೊಸ ವಿಚಾರ, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು, ಕೈ ಕೆಟ್ಟದ್ದು ಮುಟ್ಟಿರಬಹುದು. ನಿನ್ನೆ ಇಂದಲ್ಲ, ಇಂದು ಹೊಸ ಗಾಳಿ, ಹೊಸ ಭೂಮಿ, ಹೊಸ ಸೂರ್ಯ, ಹೊಸ ಬೆಳಕು, ಹೊಸ ಬದುಕನ್ನು ಕಟ್ಟುವಂತ ಒಂದು ಸಂಕಲ್ಪ ಮಾಡಿದ್ರೆ ಸಾಕು, ಅದು ನಿಜವಾದ ಜಾತ್ರೆ. ಗವಿಮಠದ ದೀಪವೇ ಗಾನದ ಜ್ಯೋತಿಯೇ, ಶ್ರೀ ಅಭಿನವ ಗವಿಸಿದ್ದೇಶ್ವರ ನಿನಗೆ ನಮನವೇ. ಹೃದಯದಿಂದ ಹೃದಯಕ್ಕೆ ಸೇವೆಯ ಜಾರಿಯೇ, ನಿನ್ನ ಕಾರ್ಯದ ಕಥೆಯೇ ಶಾಶ್ವತ ಕಾವ್ಯವೇ. ಕಲಬುರಗಿಯ ಗ್ರಾಮದಲ್ಲಿ ಜನ್ಮವಾಯಿತು, ಪರ್ವತಯ್ಯನ ಕನಸಿಗೆ ಗವಿಮಠವಾಯಿತು. ಗುರುವಿನ ಕೃಪೆಯ ಸ್ಪರ್ಶದಿಂದ ದೈವಿಕ ಕರೆಯಾಯಿತು. ಪರುತ ದೇವರ ಆಶೀರ್ವಾದ ಜನರ ಜೀವನವಾಯಿತು.